ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲೆಕ್ಷನ್ ನಡೆಯುತ್ತೆ ಅನ್ನುವಂತಹ ಭರವಸೆ ಹುಟ್ಟಿತ್ತು. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆಯೂ ನಡೀತಾ ಇದೆ. ಆದ್ರೆ ಈಗ ಜಿಬಿಎ ಎಲೆಕ್ಷನ್ ಮಾಡೋಕೆ ಹಿಂದೇಟನ್ನ ಹಾಕಿದ್ದು ಎಲೆಕ್ಷನ್ ಮುಂದೂಡಿ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಜಿಬಿಎ ಎಲೆಕ್ಷನ್ ನಡೆಯುತ್ತಾ ನಡೆಯಲ್ವಾ? ಅಪ್ಡೇಟ್ಸ್ ಎಲ್ಲಿದೆ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ ಬೆಂಗಳೂರು ಮಹಾನಗರದ ಚುನಾವಣೆ ನಡೆಯುವ ಭರವಸೆ ಹುಟ್ಟಿಕೊಂಡಿದೆ. ಜೂನ್ 30ರೊಳಗೆ ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿಯೂ ಆಗಿದೆ. ಈ ಬೆನ್ನಲ್ಲೇ ಚುನಾವಣೆ ಆಯೋಗ ಹಾಗೂ ಜಿಬಿಎ ಅಲರ್ಟ್ ಆಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈಗಾಗಲೇ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ಗಳ ವಿಂಗಡಣೆ, ವಾರ್ಡ್ವಾರು ಮೀಸಲಾತಿ ಪ್ರಕಟವಾಗಿದೆ. ಕಳೆದ ತಿಂಗಳು ಪರಿಷ್ಕೃತ ಮತದಾರರ ಪಟ್ಟಿ ಪ್ರಕಟಿಸಿದ್ದ ಜಿಬಿಎ ಇವತ್ತು ಅಂತಿಮ ಮತದಾರರ ಪಟ್ಟಿ ಪ್ರಕಟ ಮಾಡಿದೆ. ಒಟ್ಟು 369 ವಾರ್ಡ್ಗಳಿದ್ದು ಒಟ್ಟು 8,024 ಮತಗಟ್ಟೆಗಳು ಇರಲಿವೆ. 88,92,528 ಒಟ್ಟು ಮತದಾರರು ಇರಲಿದ್ದು, ಪುರುಷ ಮತದಾರರು 45,69,752, ಮಹಿಳಾ ಮತದಾರರು 43,21,143 ಇದ್ರೆ ಇತರೆ 1,633 ಮತದಾರರು ಇರಲಿದ್ದಾರೆ. 30 ಮಾರ್ಚ್ ತನಕ ಟೈಮ್ ಕೊಡಲಾಗಿತ್ತು. ಅದರ ಆಧಾರದ ಮೇಲೆ ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ಅಂದರೆ ಎಲೆಕ್ಟ್ರಲ್ ರೋಲಿಂದ ಫ್ರಮ್ ಟು ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಅದನ್ನು ಸರಿಪಡಿಸಲಿಕ್ಕೆ 1ನೇ ತಾರೀಕು ತನಕ ಹಾಗೂ ಸಾಫ್ಟ್ವೇರ್ನಲ್ಲಿ ಸಹ ಬಳಸಲಿಕ್ಕೆ ಟೈಮ್ ಕೊಟ್ಟು ನಾವು ಅಂತಿಮ ಮತದಾರ ಪಟ್ಟಿಯನ್ನು ಇವತ್ತು ನಾವು ಪ್ರಕಟಣೆ ಮಾಡಿ ಫೈನಲೈಸ್ ಮಾಡ್ತಾ ಇದ್ದೇವೆ. ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಚುನಾವಣಾ ಆಯೋಗ ಯಾವ ಕ್ಷಣದಲ್ಲಿ ಬೇಕಾದರೂ ಜಿಬಿಎ ಎಲೆಕ್ಷನ್ ದಿನಾಂಕ ಘೋಷಿಸಬಹುದು. ಆದರೆ ಕಹಾನಿ ಮೇ ಟ್ವಿಸ್ಟ್ ಎನ್ನುವಂತೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಿರುವ ಜಿಬಿಎ ಕಡೆಯಿಂದ ಶಾಕಿಂಗ್ ಸಮಾಚಾರ ಹೊರಬಿದ್ದಿದೆ. ಜಿಬಿಎ ಚುನಾವಣೆಯನ್ನ ಇನ್ನು 3 ತಿಂಗಳು ಮುಂದೂಡಿ ಅಂತ ಜಿಬಿಎ ಮುಖ್ಯ ಕಮಿಷನರ್ ಮಹೇಶ್ವರ್ ರಾವ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದು ಅಚ್ಚರಿ ಉಂಟು ಮಾಡಿದೆ. ಈ ಪತ್ರದ ಆಧಾರವಾಗಿ ಸರ್ಕಾರದ ಕಾರ್ಯದರ್ಶಿ ಜಗದೀಶ್ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೆಪ್ಟೆಂಬರ್ವರೆಗೂ ಎಲೆಕ್ಷನ್ ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಜನಗಣತಿ ನಡೆಯುತ್ತಿದ್ದು ಸಿಬ್ಬಂದಿ ತೊಡಗಿಕೊಂಡಿದ್ದಾರೆ. ಮೇ ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ಪರೀಕ್ಷೆಗಳ ಕರ್ತವ್ಯಗಳಿಗೆ ಅಗತ್ಯ ಸಿಬ್ಬಂದಿ ನಿಯೋಜನೆಯಾಗಲಿದ್ದು, ಈ ಹಂತದಲ್ಲಿ ಚುನಾವಣಾ ಪ್ರಕ್ರಿಯೆಗೆ ಸಿಬ್ಬಂದಿ ಕೊರತೆ ಎದುರಾಗಲಿದೆ. ಹಾಗಾಗಿ ಸೆಪ್ಟೆಂಬರ್ 30ರವರೆಗೂ ಜಿಬಿಎ ಚುನಾವಣೆಯ ಕಾಲಮಿತಿಯನ್ನ ವಿಸ್ತರಿಸಬೇಕು. ಒಂದ್ ಕಡೆ ಜಿಬಿಎ ಎಲೆಕ್ಷನ್ ಸಿದ್ಧತೆ ನಡೆಸುತ್ತಿದ್ದೇವೆ ಎಂದು ತೋರಿಸುತ್ತಿದ್ದಾರೆ, ಮತ್ತೊಂದು ಕಡೆ ನಾವು ಸದ್ಯಕ್ಕೆ ಎಲೆಕ್ಷನ್ ಮಾಡೋದು ಕಷ್ಟವಾಗುತ್ತೆ ಅಂತಾನೂ ಹೇಳ್ತಿದ್ದಾರೆ. ಈ ನಡುವೆ ಜಿಬಿಎ ಮನವಿಗೆ ರಾಜ್ಯ ಸರ್ಕಾರವು ದನಿಗೂಡಿಸಿರೋದು ನೋಡಿದ್ರೆ ಸದ್ಯಕ್ಕೆ ಎಲೆಕ್ಷನ್ ಆಗುವುದರ ಬಗ್ಗೆ ಅನುಮಾನ ಮೂಡ್ತಿದೆ. ಈ ನಡುವೆ ಅಂತಿಮ ನಿರ್ಧಾರ ರಾಜ್ಯ ಚುನಾವಣಾ ಆಯೋಗ ತೆಗೆದುಕೊಂಡ್ರೂ ಸುಪ್ರೀಂ ಕೋರ್ಟ್ ಅಸ್ತು ಎನ್ನಬೇಕಿದೆ. ಜಿಬಿಎ ಚುನಾವಣೆ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.